ಒಂದು ಕಡೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಈ ಅಭಾವದ ಈ ಕೊರತೆ ಏನಿದೆ, ಈ ಸಿಚುವೇಶನ್ ಅನ್ನ ಸರಿಯಾಗಿ ಬಳಸಿಕೊಳ್ತಾ ಇದ್ದಾರೆ ಗ್ಯಾಸ್ ಏಜೆನ್ಸಿಯವರು. ಅದರ ಜೊತೆಯಲ್ಲಿ 1 to double ರೇಟ್ ಕೂಡ ಈಗಾಗಲೇ ಹಾಕ್ತಾ ಇರೋದು, ಜೊತೆಗೆ ಈ ಕಳ್ಳಾಟ ಏನಿದೆ, ಜೊತೆಗೆ ಈ ಸಿಲಿಂಡರ್ ಮಾಫಿಯಾ ಏನಿದೆ ಅದು ಈಗ ಬಿಗ್ ಎಕ್ಸ್ಪೋಸ್ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. 1 to double ರೇಟ್, ಡಬಲ್ಗಿಂತಲೂ ಹೆಚ್ಚು. ರಿಪಬ್ಲಿಕ್ ಕನ್ನಡದಿಂದ ಈ ಪರಿಸ್ಥಿತಿಯನ್ನ ಬಳಸಿಕೊಳ್ತಾ ಇರುವಂತಹ ಗ್ಯಾಸ್ ಏಜೆನ್ಸಿಗಳ ಕರಾಳ ಮುಖವಾಡವನ್ನ ಬಯಲು ಮಾಡಲಾಗಿದೆ. ದುಪ್ಪಟ್ಟಿಗೂ ಅಧಿಕ ದರದಲ್ಲಿ ಮಾರಾಟ ಮಾಡ್ತಾರೆ. ಪರಿಸ್ಥಿತಿಯ ದುರ್ಲಾಭವನ್ನ ಪಡಿತಾ ಇದ್ದಾರೆ ಈ ದಂಧೆಕೋರರು. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಓಕೆ, ಆದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಇರುವಂತಹ ದರವೇ 1900-1950 ಒಳಗಡೆ ಸಿಗುತ್ತೆ. ಆದ್ರೆ ಈ ಗ್ಯಾಸ್ ಏಜೆನ್ಸಿಯವರು ಜೊತೆಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋರು ಹಾಕುವಂತ ರೇಟ್ 1 to double, ಡಬಲ್ಗಿಂತಲೂ ಹೆಚ್ಚು. 4300, 7150 ಹೀಗೆ ಬಾಯಿಗೆ ಬಂದಂತೆ ರೇಟು. ಸಿಲಿಂಡರ್ಗೆ 2500 ಗ್ಯಾಸ್ ದರ, 4300 ರೆಗ್ಯುಲೇಟರ್ ಬೇಕು ಅಂತಂದ್ರೆ ಅದಕ್ಕೆ 350 ರೂಪಾಯಿ ಕೊಡಬೇಕು. ಡೆಪಾಸಿಟ್ಗೆ ಅಂತ 2500 ರೂಪಾಯಿಯನ್ನ ನಿಗದಿ ಮಾಡಿದ್ದಾರೆ ಇವರು. ಈ ಪರಿಸ್ಥಿತಿಯ ಲಾಭವನ್ನ ಯಾವ ರೀತಿ ಪಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಸಾಮಾನ್ಯವಾಗಿ ಸಿಗುವಂತಹ ದರ ಏನಿದೆ ಅದಕ್ಕಿಂತಲೂ 4 ಪಟ್ಟು ಹೆಚ್ಚು ಹೇಳ್ತಾ ಇದ್ದಾರೆ. ಒಂದು ಬೇಕಾಯ್ತು, ಅಲ್ಲ ದೊಡ್ಡದು ಬೇಕಾಯ್ತು. ಅದೇನು ಇದೆಲ್ಲ ಇಲ್ಲ, ನಮ್ದು ಬಂದು ಪ್ರೈವೇಟ್ LPG, ಪ್ರೈವೇಟ್ ಸಿಲಿಂಡರ್, ರೆಗ್ಯುಲೇಟರ್ ಎಲ್ಲ ಚೇಂಜ್ ಮಾಡ್ಬೇಕು. ಅದು ನಿಮ್ಗೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ ಪಾಪ. ಎಷ್ಟಾಗುತ್ತೆ ಅದು ಸಿಲಿಂಡರ್ ಬಂದು ನಿಮ್ಗೆ 3300 ರೂಪಾಯಿ, ಸಾರಿ 4300 ರೂಪಾಯಿ ಇದೆ ಸಿಲಿಂಡರ್ನೇ. ಗ್ಯಾಸ್ ಸಿಲಿಂಡರ್ಗೆ ಬಂದು 2500 ರೂಪಾಯಿ ಡೆಪಾಸಿಟ್ ಕೊಟ್ಟು ಹೋಗ್ಬೇಕು. ವಾಪಸ್ ತಾವಂಗ್ ಕೊಟ್ರೆ ಅದನ್ನ ರಿಟರ್ನ್ ಕೊಡ್ತೇವೆ. ಒಂದಿನ ನಿಮ್ದು ಫಂಕ್ಷನ್ ಮುಗ್ಗಡೆಗೆ ಎತ್ಕೊ ಬರ್ಬೇಕು. ಈಗ ಶನಿವಾರ ಸಂಜೆ ಬಂದ್ ಇಟ್ಕೊಂಡು ಹೋಗ್ಬೇಕಾ ನಾವು? ಶನಿವಾರ ಯಾವಾಗ ಬೇಕು ನಿಮ್ಗೆ? ನಮಗೆ ಶನಿವಾರ ಸಂಜೆ ಬೇಕು. ಭಾನುವಾರ ಇರೋದಲ್ವಾ, ಶನಿವಾರ ಸಂಜೆ ಎತ್ಕೊಂಡು ಹೋಗ್ಬೇಕು ನಾವು. ಭಾನುವಾರ ಸಾಯಂಕಾಲ ಸಿಲಿಂಡರ್ ಕೊಟ್ಬಿಡ್ಬೇಕು. ಇಲ್ಲ ಅಂದ್ರೆ ಸೋಮವಾರ ಬೆಳಗ್ಗೆ ಕೊಟ್ಟರು ತೊಂದರೆ ಇಲ್ಲ. ಸೋಮವಾರ ಬೆಳಗ್ಗೆ ಕೊಟ್ಟರು ತೊಂದರೆ ಇಲ್ಲ. ಅದಕ್ಕೇನ್ ಬಾಡಿಗೆ ಇಲ್ಲ ತಾನೆ? ಬಾಡಿಗೆ ಇಲ್ಲ. ನೀವೇನಾರ ನಾವ್ ಹೇಳಿ ಒಂದ್ ದಿನ ಮೀಸ ಕಂಪ್ನಿನ ರೂಲ್ಸ್ ಆಗಿದೆ. ಒಂದು ದಿನಕ್ಕೆ 100 ರೂಪಾಯಿ ಇಟ್ಕೋತಾರೆ. ಅದೇನ್ ಸಮಸ್ಯೆ ಆಗಲ್ವಾ? ಇಂಡಿಯನ್, ಭಾರತ್ ಆತರ ಏನ್? ನೀವ್ ಅಲ್ಲಿ ರೆಗ್ಯುಲೇಟರ್ ಚೇಂಜ್ ಮಾಡ್ಬೇಕಲ್ಲಿ. ಇಲ್ಲಿ ಅಲ್ಲ, ಇದ್ರ ಚೌಟ್ರಿ ಇದಲ್ಲ, ಮನೆ ಹತ್ರನೇ ಇದ್ರ ಸ್ಟವ್ ಇದ್ರ ಮಾಡ್ಬೇಕಾ? ಗ್ಯಾಸ್ದು ರೆಗ್ಯುಲೇಟರ್ ಚೇಂಜ್ ಮಾಡ್ಬೇಕು. ಇದ್ರದೇ ಚೇಂಜ್ ಮಾಡ್ಬೇಕಾ? ಅದನ್ನ ಸಪರೇಟ್ ತಗೊಂಡೋಗ್ಬೇಕು ನಾವೀಗ. ದೊಡ್ಡ ಸ್ಟವ್ ಎಲ್ಲ ತಗೊಳ್ಳೋದು. ಹೌದೌದು, ಡಬಲ್ ಗೌರ್ಮೆಂಟ್ ರೆಗ್ಯುಲೇಟರ್ ಇರುತ್ತೆ. ಹೌದು, ಪ್ರೈವೇಟ್ ರೆಗ್ಯುಲೇಟರ್ ಇದು ಡಬಲ್ ಗ್ಯಾಸ್. ಅದು ಅದರ ಹಾಕೊಳ್ಳಿ, ರೆಗ್ಯುಲೇಟರ್ ಚೇಂಜ್ ಮಾಡ್ಬೇಕಷ್ಟೇ. ಚೇಂಜ್ ಮಾಡ್ಬೇಕಾ? ಎಷ್ಟಾಗತ್ತಣ್ಣ ಅದು? ಎಲ್ಲ ನೀವೇ ಆಗತ್ತೆ. ಎಲ್ಲ ಬಂಡವಾಳ ಹಾಕ್ಬೇಕಂದ್ರೆ 4300 ರೂಪಾಯಿ ಅನ್ಕೊಳ್ಳಿ. ಅಂದ್ರೆ ಇವತ್ತು ತಗೊಂಡ್ರೆ ಶನಿವಾರ ರೇಟ್ ಏನ್? ಶನಿವಾರ ಬಂದು ಒಂದು 3:30-4 ಗಂಟೆಗೆ ಶನಿವಾರ ರೇಟ್ ಏನಿರುತ್ತೋ ಗೊತ್ತಿಲ್ಲ. ಹೇಳೋಣ ಅಷ್ಟೇ. 4300 ರೂಪಾಯಿ ಗ್ಯಾಸ್ ಇವತ್ತು. ಅದು ಮತ್ತೆ ರೆಗ್ಯುಲೇಟರ್ ಒಂದು 350 ರೂಪಾಯಿ ರೆಗ್ಯುಲೇಟರ್, 700 ರೂಪಾಯಿ ಡೆಪಾಸಿಟ್. 7000 7,700 7,300 ಕಮ್ಮಿ ಆಗಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪ್ತಿ, ಒಂದು ಸಿಲಿಂಡರ್ ಕನೆಕ್ಷನ್ಗೆ 7,000 ಅನ್ನೋ ಪ್ರಶ್ನೆ. ಈ ಕಾಳಸಂತೆಯಲ್ಲಿ ಈ ರೀತಿ ದಂಧೆ ನಡೀತಾ ಇದೆ, ಮಾಫಿಯಾ ನಡೀತಾ ಇದೆ ಅಂತ ಗೊತ್ತಿದ್ರೂ ಸರ್ಕಾರ ಸುಮ್ಮನಿದೆಯಲ್ಲ. ಇವ್ರ ವಿರುದ್ಧ ಯಾವುದೇ ಆಕ್ಷನ್ ತಗೊಳ್ಳೋದಕ್ಕೆ ಅಥವಾ ಯಾವುದೇ ರೀತಿಯ ಕ್ರಮ ತಗೊಳ್ಳೋದಕ್ಕೆ ಅಸಹಾಯಕ ಆಗ್ತಾ ಇದೆಯಾ ಹಾಗಾದ್ರೆ ಸರ್ಕಾರ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಡೀಟೇಲ್ಸ್ ಏನಿದೆ ದೀಪ್ತಿ? ಅಶ್ವಿನಿ, ಇಲ್ಲಿ ಪ್ರಮುಖವಾಗಿ ಯುದ್ಧದ ಪರಿಸ್ಥಿತಿಯ ಯಾವ್ದಾದ್ರೂ ಲಾಭವನ್ನ ಪಡ್ಕೊಂತಾ ಇದೆ ಅಂತ ಹೇಳಿದ್ರೆ ಗ್ಯಾಸ್ ಏಜೆನ್ಸಿಗಳು. ಯಾಕಂತ ಹೇಳಿದ್ರೆ ಹೋಟೆಲ್ಗಳು ಬೆಂಗಳೂರಿನಲ್ಲಿ ಸಾಕಷ್ಟು ಬಂದ್ ಆಗ್ತಾ ಇದೆ. 10-15% ಅಷ್ಟು ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ಗಳು ಸಿಲಿಂಡರ್ ಸಿಗದೆ ಬಾಗಿಲನ್ನ ಹಾಕಿದೆ. ಪ್ರತಿ ಹೋಟೆಲ್ ಉದ್ಯಮಿ ಕೂಡ ಒಂದೇ ಮಾತನ್ನ ಹೇಳ್ತಾ ಇರುವಂತದ್ದು, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ. ಹಾಗಿದ್ರೆ ಹೇಗೆ ಅಂದ್ರೆ ಕಾಳಸಂತೆಯಲ್ಲಿ ಡಬಲ್ ರೇಟ್ ಅನ್ನ ಕೊಟ್ರೆ ನಮಗೆ ಸಿಲಿಂಡರ್ ಸಿಗುತ್ತೆ ಅಂತ ಈ ಜಾರ್ಡನ್ನ ಹಿಡ್ಕೊಂಡು ನಾವು ಒಂದು ಪ್ರೈವೇಟ್ ಗ್ಯಾಸ್ ಏಜೆನ್ಸಿಗೆ ಹೋದ್ವಿ. ಸ್ಟಾರ್ಟಿಂಗ್ ಅಲ್ಲಿ
ನಮಗೆ ಕೊಡ್ಲಿಲ್ಲ, ಸಿಲಿಂಡರ್ ಇಲ್ಲ, ಇಲ್ಲೇನ್ ಸಿಲಿಂಡರ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ನಂತರ ನಾವು ತುಂಬಾನೇ ರಿಕ್ವೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟು ಬೇಕಾದ್ರೂ ದುಡ್ಡು ಕೊಡಕ್ ನಾವು ರೆಡಿ ಇದೀವಿ ಅಂತ ಹೇಳಿದಾಗ ಅವರು ಇದರ ಅಡ್ವಾಂಟೇಜ್ ಅನ್ನ ತಗೊಂಡು ಅಲ್ಲಿ ಬಿಸ್ನೆಸ್ ಗೆ ಕೂತ್ಕೊಂಡ್ರು. ಅಂದ್ರೆ ಸಾಮಾನ್ಯವಾಗಿ ಒಂದು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಇವತ್ತಿನ ರೇಟ್ ಅಂತ ಹೇಳಿದ್ರೆ 1900 ರೂಪಾಯಿ, ಕಳೆದ ತಿಂಗಳು 1700 ರೂಪಾಯಿ ಇತ್ತು. ಇದೀಗ ಅದನ್ನ ಹೆಚ್ಚು ಮಾಡಿ 1900 ರೂಪಾಯಿ ಆಗಿದೆ. ಆದ್ರೆ ಇಲ್ಲಿ ತಗೊಳ್ತಾ ಇರುವಂತದ್ದು ಸರಾಸರಿ 7150. ಹೇಗೆ ಲೆಕ್ಕ ಅಂತ ಕೇಳಿದ್ರೆ ಸಿಲಿಂಡರ್ಗೆ ನೀವು ಇನ್ನು 2500 ರೂಪಾಯಿ ಡೆಪಾಸಿಟ್ ಅನ್ನ ಇಡಬೇಕು, ಗ್ಯಾಸಿಗೆ 4300 ರೂಪಾಯಿ ಕೊಡಬೇಕು, ರೆಗ್ಯುಲೇಟರ್ಗೆ 350 ರೂಪಾಯಿ ಕೊಡಬೇಕು. ಇದು ಇವತ್ತಿನ ರೇಟು ಅಂತ. ಅಂದ್ರೆ ನಿನ್ನೆ ನಾವು ಕೇಳಿದಂತಹ ಸಂದರ್ಭದಲ್ಲಿ 4300 ನಿನ್ನೆ ರೇಟು, ಇವತ್ತಿಗೆ ಅದು ಮತ್ತೆ 3-4 ಪಟ್ಟು ಜಾಸ್ತಿ ಆಗಿರುತ್ತೆ. ಶನಿವಾರಕ್ಕೆ ನಾವು ಕಾರ್ಯಕ್ರಮಕ್ಕೆ ಬೇಕು ಅಂತ ಹೇಳಿದಾಗ ಅವತ್ತಿನ ರೇಟು ಮಾತಾಡೋಣ ಬನ್ನಿ ಅಂತ ಹೇಳಿ ಅವರು ಈ ರೀತಿಯ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು 1900 ರೂಪಾಯಿ ಇರುವಂತಹ ಗ್ಯಾಸ್ ಸಿಲಿಂಡರ್ಗೆ 7000, ಕೆಲವೊಂದ್ ಕಡೆ 10,000 ಕೊಡುವಂತಹ ಪರಿಸ್ಥಿತಿ ಕೂಡ ಇದೆ. ಒಂದ್ ಕಡೆ ಗವರ್ಮೆಂಟ್ ಹೇಳುತ್ತೆ ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಮಾಡುವವರ ವಿರುದ್ಧ ನಾವು ಕ್ರಮವನ್ನ ತಗೊಳ್ತೀವಿ ಅಂತ. ಕೇವಲ ಒಂದು ಹೆಲ್ಪ್ ಲೈನ್ ಮಾಡಿ ಕೈ ಬಿಟ್ಬಿಟ್ಟಿದ್ದಾರೆ. ಆ ಹೆಲ್ಪ್ ಲೈನ್ ಕೂಡ ವರ್ಕ್ ಆಗೋದಿಲ್ಲ. ಹಾಗಿದ್ರೆ ಇದಕ್ಕೆ ಯಾವ ರೀತಿಯಾಗಿ ಕಡಿವಾಣ ಹಾಕಕ್ಕೆ ಸಾಧ್ಯ ಅಂತ ಇದರ ಒಂದು ನೇತೃತ್ವವನ್ನ ಬೆಂಗಳೂರು ಡಿಸಿ ವಹಿಸ್ಕೊಳ್ಬೇಕು. ಆಗಾಗ ಚೆಕ್ ಅನ್ನ ಮಾಡಿ ಅದರ ಮೇಲೆ ಕೇಸ್ ಹಾಕುವಂತದನ್ನ ಮಾಡಬೇಕು. ಆಗ ಇದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ. ಆದ್ರೆ ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು ಇಲ್ಲಿಗೆ ಗೊತ್ತಾಗುತ್ತೆ. ಮತ್ತೊಂದ್ ಕಡೆ ಹೋಟೆಲ್ ಮಾಲೀಕರು ಕೂಡ ಅದೇ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಸಿಲಿಂಡರ್ ಸ್ಟಾಕ್ಗಳು ಇದೆ, ಇರುವಂತದನ್ನ ಕೊಡೋದಕ್ಕೂ ಕೂಡ ಈ ರೀತಿಯಾಗಿ ಡಬಲ್ ಟ್ರಿಬಲ್ ಹಣವನ್ನ ಕೇಳ್ತಾ ಇದ್ದಾರೆ. ಎಲ್ಲಿಂದ ನಾವು ತರೋದು ಅಂತ ಹೇಳಿ. ಸೊ ಈ ರೀತಿಯ ಒಂದು ಜಾಲ ಕೇವಲ ಬೆಂಗಳೂರಿನಲ್ಲಿ ಒಂದು ಕಡೆ ಅಲ್ಲ, ಸಾವಿರಾರು ಕಡೆ ಹೋದ್ರೂ ಕೂಡ ಈ ರೀತಿಯದ್ದು ಪತ್ತೆ ಆಗ್ತಾ ಇದೆ. ನಾವು ಹೋಗಿರುವಂತದ್ದು ಚಾಮರಾಜಪೇಟೆಯಲ್ಲಿರುವಂತಹ ಒಂದು ಪ್ರೈವೇಟ್ ಗ್ಯಾಸ್ ಏಜೆನ್ಸಿ. ಬೇರೆ ಬೇರೆ ಕಡೆ ಆ ಏರಿಯಾಗೆ ಹೋಗ್ತಾ ಹೋದ್ರೆ ನಾವು ಅಲ್ಲಿ 7,000 ಇರೋದು 9,000, ಕೆಲವೊಂದ್ ಕಡೆ 10,000, ಕೆಲವೊಂದ್ ಕಡೆ 15,000, ಈ ರೀತಿಯ ದುಪ್ಪಟ್ಟು ಹಣಕ್ಕೆ ಸಿಲಿಂಡರ್ ಅನ್ನ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಸೊ ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೊಂಡು ಇಂತಹ ಪ್ರೈವೇಟ್ ಏಜೆನ್ಸಿಗಳು ಹೀಗೆ ಎಗ್ಗಿಲ್ಲದೆ ಸಿಲಿಂಡರ್ ಏನು ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದೆ, ಇದನ್ನ ಎಲ್ಲೋ ಒಂದ್ ಕಡೆ ಗಂಭೀರವಾಗಿ ಪರಿಗಣಿಸಿ ಅವರ ಮೇಲೆ ಕೇಸನ್ನ ಜಡಿದ್ರೆ ಬೇರೆ ಗ್ಯಾಸ್ ಏಜೆನ್ಸಿಯವರು ಒಂದ್ ಸ್ವಲ್ಪ ಎಚ್ಚೆತ್ಕೊಳ್ತಾರೆ. ಇರುವಂತಹ ಸ್ಟಾಕ್ ಇದ್ರೆ ಕೊಡ್ಲಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಬೇಕು. ಅದರ ಬದಲು ಡಬಲ್ ಟ್ರಿಬಲ್ ದ ಅಮೌಂಟ್ ಈ ರೀತಿ ಸಿಲಿಂಡರ್ ಅನ್ನ ಮಾರಾಟ ಮಾಡುವಂತಹವರ ವಿರುದ್ಧ ಒಂದಿಷ್ಟು ಕ್ರಮಗಳನ್ನ ತಗೊಳ್ಬೇಕಾಗುತ್ತೆ. ಅಶ್ವಿನಿ. ನಿಜ ದೀಪ್ತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಒಂದು ಕಡೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಈ ಅಭಾವದ ಈ ಕೊರತೆ ಏನಿದೆ, ಈ ಸಿಚುವೇಶನ್ ಅನ್ನ ಸರಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಗ್ಯಾಸ್ ಏಜೆನ್ಸಿಯವರು. ಅದರ ಜೊತೆಯಲ್ಲಿ 1-2 ರೇಟ್ ಕೂಡ ಈಗಾಗಲೇ ಹಾಕ್ತಾ ಇರೋದು, ಜೊತೆಗೆ ಈ ಕಳ್ಳಾಟ ಏನಿದೆ, ಜೊತೆಗೆ ಈ ಸಿಲಿಂಡರ್ ಮಾಫಿಯಾ ಏನಿದೆ ಅದು ಈಗ ಬಿಗ್ ಎಕ್ಸ್ಪೋಸ್ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. 1-2 ರೇಟ್, ಡಬಲ್ಗಿಂತಲೂ ಹೆಚ್ಚು. ರಿಪಬ್ಲಿಕ್ ಕನ್ನಡದಿಂದ ಈ ಪರಿಸ್ಥಿತಿಯನ್ನ ಬಳಸಿಕೊಳ್ತಾ ಇರುವಂತಹ ಗ್ಯಾಸ್ ಏಜೆನ್ಸಿಗಳ ಕರಾಳ ಮುಖವಾಡವನ್ನ ಬಯಲು ಮಾಡಲಾಗಿದೆ. ದುಪ್ಪಟ್ಟಿಗೂ ಅಧಿಕ ದರದಲ್ಲಿ ಮಾರಾಟ ಮಾಡ್ತಾರೆ. ಪರಿಸ್ಥಿತಿಯ ದುರ್ಲಾಭವನ್ನ ಪಡಿತಾ ಇದ್ದಾರೆ ಈ ದಂಧೆಕೋರರು. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಓಕೆ. ಆದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಇರುವಂತಹ ದರವೇ 1900-1950 ಒಳಗಡೆ ಸಿಗುತ್ತೆ. ಆದ್ರೆ ಈ ಗ್ಯಾಸ್ ಏಜೆನ್ಸಿಯವರು ಜೊತೆಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವವರು ಹಾಕುವಂತ ರೇಟ್ 1-2 ಡಬಲ್ಗಿಂತಲೂ ಹೆಚ್ಚು. 4,300, 7,150 ಹೀಗೆ ಬಾಯಿಗೆ ಬಂದಂತೆ ರೇಟು. ಸಿಲಿಂಡರ್ಗೆ 2,500, ಗ್ಯಾಸ್ ದರ 4,300. ರೆಗ್ಯುಲೇಟರ್ ಬೇಕು ಅಂತಂದ್ರೆ ಅದಕ್ಕೆ 350 ರೂಪಾಯಿ ಕೊಡಬೇಕು. ಡೆಪಾಸಿಟ್ಗೆ ಅಂತ 2,500 ರೂಪಾಯಿಯನ್ನ ನಿಗದಿ ಮಾಡಿದ್ದಾರೆ ಇವರು. ಈ ಪರಿಸ್ಥಿತಿಯ ಲಾಭವನ್ನ ಯಾವ ರೀತಿ ಪಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಸಾಮಾನ್ಯವಾಗಿ ಸಿಗುವಂತಹ ದರ ಏನಿದೆ ಅದಕ್ಕಿಂತಲೂ 4 ಪಟ್ಟು ಹೆಚ್ಚು ಹೇಳ್ತಾ ಇದ್ದಾರೆ. ಒಂದ್ ಬೇಕಾಯ್ತು. ಅಲ್ಲ ಇದು ದೊಡ್ಡದು ಬೇಕಾಯ್ತು. ಅದೇನು ಇದೆಲ್ಲ ಇಲ್ಲ. ನಮ್ದು ಬಂದು ಪ್ರೈವೇಟ್ LPG, ಪ್ರೈವೇಟ್ ಸಿಲಿಂಡರ್, ರೆಗ್ಯುಲೇಟರ್ ಎಲ್ಲ ಚೇಂಜ್ ಮಾಡ್ಬೇಕು. ನೋಡಿ, ಅದು ನಿಮ್ಗೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ ಪಾಪ. ಎಷ್ಟಾಗುತ್ತೆ ಅದು ಸಿಲಿಂಡರ್ ಬಂದು ನಿಮ್ಗೆ 3,300 ರೂಪಾಯಿ, ಸಾರಿ 4,300 ರೂಪಾಯಿ ಇದೆ ಸಿಲಿಂಡರ್ನೇ. ಗ್ಯಾಸ್ ಸಿಲಿಂಡರ್ಗೆ ಬಂದು 2,500 ರೂಪಾಯಿ ಡೆಪಾಸಿಟ್ ಕೊಟ್ಟು ಹೋಗ್ಬೇಕು. ವಾಪಸ್ ತಾವಂಗ್ ಕೊಟ್ರೆ ಅದನ್ನ ರಿಟರ್ನ್ ಮಾಡ್ತೀರಾ? ಕೊಡ್ತೀವಿ. ಒಂದಿನ ನಿಮ್ದು ಫಂಕ್ಷನ್ ಮುಗ್ಗಡೆಗೆ ಎತ್ಕೊ ಬರ್ಬೇಕು.
ಅಲ್ಲ ಈಗ ಶನಿವಾರ ಸಂಜೆ ಬಂದು ಇಟ್ಕೊಂಡು ಹೋಗ್ಬೇಕಾ ನಾವು? ಶನಿವಾರ ಯಾವಾಗ ಬೇಕು ನಿಮ್ಗೆ? ನಮಗೆ ಶನಿವಾರ ಸಂಜೆ ಬೇಕು. ಭಾನುವಾರ ಇರೋದಲ್ವಾ, ಶನಿವಾರ ಸಂಜೆ ಎತ್ಕೊಂಡು ಹೋಗ್ಬೇಕು ನಾನು. ಭಾನುವಾರ ಸಾಯಂಕಾಲ ಸಿಲಿಂಡರ್ ಕೊಟ್ಬಿಡ್ಬೇಕು. ಇಲ್ಲ ಅಂದ್ರೆ ಸೋಮವಾರ ಬೆಳಗ್ಗೆ ಕೊಟ್ಟರು ತೊಂದರೆ ಇಲ್ಲ. ಸೋಮವಾರ ಬೆಳಗ್ಗೆ ಕೊಟ್ಟರು ತೊಂದರೆ ಇಲ್ಲ. ಅದಕ್ಕೇನ್ ಬಾಡಿಗೆ ಇಲ್ಲ ತಾನೆ? ಬಾಡಿಗೆ ಇಲ್ಲ. ನೀವೇನಾರ ನಾವ್ ಹೇಳಿದ್ ಒಂದ್ ದಿನ ಮೀಸ ಕಂಪ್ನಿನ ರೂಲ್ಸ್ ಆಗಿದೆ. ಒಂದು ದಿನಕ್ಕೆ 100 ರೂಪಾಯಿ ಇಟ್ಕೋತಾರೆ. ಅದೇನ್ ಸಮಸ್ಯೆ ಆಗಲ್ವಾ? ಇಂಡಿಯನ್ ಭಾರತ್ ಆತರ ಏನ್? ನೀವ್ ಅಲ್ಲಿ ರೆಗ್ಯುಲೇಟರ್ ಚೇಂಜ್ ಮಾಡ್ಬೇಕಲ್ಲಿ. ಇಲ್ಲಿ ಅಲ್ಲ ಇದ್ರ ಚೌಟ್ರಿ ಇದೆಲ್ಲ ಮನೆ ಹತ್ರನೇ ಇದ್ರ ಸ್ಟವ್ ಇದ್ರ ಮಾಡ್ಬೇಕಾ? ಗ್ಯಾಸ್ದು ಇದು ರೆಗ್ಯುಲೇಟರ್ ಚೇಂಜ್ ಮಾಡ್ಬೇಕು. ಇದ್ರದೇ ಚೇಂಜ್ ಮಾಡ್ಬೇಕಾ? ಅದನ್ನು ಸಪರೇಟ್ ತಗೊಂಡೋಗ್ಬೇಕು ನಾವೀಗ. ಹೌದೌದು, ಡಬಲ್ ಗೌರ್ಮೆಂಟ್ ರೆಗ್ಯುಲೇಟರ್ ಇರುತ್ತೆ, ಹೌದು. ಪ್ರೈವೇಟ್ ರೆಗ್ಯುಲೇಟರ್ ಇದು ಡಬಲ್ ಗ್ಯಾಸ್ ಅದು. ಅದರ ಹಾಕೊಳ್ಳಿ, ರೆಗ್ಯುಲೇಟರ್ ಚೇಂಜ್ ಮಾಡ್ಬೇಕಷ್ಟೇ. ಚೇಂಜ್ ಮಾಡ್ಬೇಕಾ? ಎಷ್ಟಾಗತ್ತಣ್ಣ ಅದು? ಎಲ್ಲ ನೀವು ಎಲ್ಲ ಬಂಡವಾಳ ಹಾಕ್ಬೇಕಂದ್ರೆ 4,300 ರೂಪಾಯಿ ಅನ್ಕೊಳ್ಳಿ. ಅಂದ್ರೆ ಇವತ್ತು ತಗೊಂಡ್ರೆ ಶನಿವಾರ ರೇಟ್ ಏನ್? ಶನಿವಾರ ಬಂದು ಒಂದು 3:30-4 ಗಂಟೆಗೆ ಶನಿವಾರ ರೇಟ್ ಏನಿರುತ್ತೋ ಗೊತ್ತಿಲ್ಲ ಅಣ್ಣ. ಹೇಳಣ್ಣ ಅಷ್ಟೇ ಅಣ್ಣ. 4,300 ರೂಪಾಯಿ ಗ್ಯಾಸ್ ಇವತ್ತು. ಅದು ಮತ್ತೆ ರೆಗ್ಯುಲೇಟರ್ ಒಂದು 350 ರೂಪಾಯಿ ರೆಗ್ಯುಲೇಟರ್, 7,000 ರೂಪಾಯಿ ಡೆಪಾಸಿಟ್. 7,000 7,500 7,300 ಕಮ್ಮಿ ಆಗಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪ್ತಿ, ಒಂದು ಸಿಲಿಂಡರ್ ಕನೆಕ್ಷನ್ಗೆ 7,000 ಅನ್ನೋ ಪ್ರಶ್ನೆ. ಈ ಕಾಳಸಂತೆಯಲ್ಲಿ ಈ ರೀತಿ ದಂಧೆ ನಡೀತಾ ಇದೆ, ಮಾಫಿಯಾ ನಡೀತಾ ಇದೆ ಅಂತ ಗೊತ್ತಿದ್ರೂ ಸರ್ಕಾರ ಸುಮ್ಮನಿದೆಯಲ್ಲ. ಇವ್ರ ವಿರುದ್ಧ ಯಾವುದೇ ಆಕ್ಷನ್ ತಗೊಳ್ಳೋದಕ್ಕೆ ಅಥವಾ ಯಾವುದೇ ರೀತಿಯ ಕ್ರಮ ತಗೊಳ್ಳೋದಕ್ಕೆ ಅಸಹಾಯಕ ಆಗ್ತಾ ಇದೆಯಾ ಹಾಗಾದ್ರೆ ಸರ್ಕಾರ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಡೀಟೇಲ್ಸ್ ಏನಿದೆ ದೀಪ್ತಿ? ಅಶ್ವಿನಿ, ಇಲ್ಲಿ ಪ್ರಮುಖವಾಗಿ ಯುದ್ಧದ ಪರಿಸ್ಥಿತಿಯ ಯಾವ್ದಾದ್ರೂ ಲಾಭವನ್ನ ಪಡ್ಕೊಂತಾ ಇದೆ ಅಂತ ಹೇಳಿದ್ರೆ ಗ್ಯಾಸ್ ಏಜೆನ್ಸಿಗಳು. ಯಾಕಂತ ಹೇಳಿದ್ರೆ ಹೋಟೆಲ್ಗಳು ಬೆಂಗಳೂರಿನಲ್ಲಿ ಸಾಕಷ್ಟು ಬಂದ್ ಆಗ್ತಾ ಇದೆ. 10-15% ಅಷ್ಟು ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ಗಳು ಸಿಲಿಂಡರ್ ಸಿಗದೆ ಬಾಗಿಲನ್ನ ಹಾಕಿದೆ. ಪ್ರತಿ ಹೋಟೆಲ್ ಉದ್ಯಮಿ ಕೂಡ ಒಂದೇ ಮಾತನ್ನ ಹೇಳ್ತಾ ಇರುವಂತದ್ದು, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ. ಹಾಗಿದ್ರೆ ಹೇಗೆ ಅಂದ್ರೆ ಕಾಳಸಂತೆಯಲ್ಲಿ ಡಬಲ್ ರೇಟ್ ಅನ್ನ ಕೊಟ್ರೆ ನಮಗೆ ಸಿಲಿಂಡರ್ ಸಿಗುತ್ತೆ ಅಂತ ಈ ಜಾಡನ್ನ ಹಿಡ್ಕೊಂಡು ನಾವು ಒಂದು ಪ್ರೈವೇಟ್ ಗ್ಯಾಸ್ ಏಜೆನ್ಸಿಗೆ ಹೋದ್ವಿ. ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಕೊಡ್ಲಿಲ್ಲ, ಸಿಲಿಂಡರ್ ಇಲ್ಲ, ಇಲ್ಲೇನ್ ಸಿಲಿಂಡರ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ನಂತರ ನಾವು ತುಂಬಾನೇ ರಿಕ್ವೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟು ಬೇಕಾದ್ರೂ ದುಡ್ಡು ಕೊಡಕ್ ನಾವು ರೆಡಿ ಇದೀವಿ ಅಂತ ಹೇಳಿದಾಗ ಅವರು ಇದರ ಅಡ್ವಾಂಟೇಜ್ ಅನ್ನ ತಗೊಂಡು ಅಲ್ಲಿ ಬಿಸ್ನೆಸ್ ಗೆ ಕೂತ್ಕೊಂಡ್ರು. ಅಂದ್ರೆ ಸಾಮಾನ್ಯವಾಗಿ ಒಂದು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಇವತ್ತಿನ ರೇಟ್ ಅಂತ ಹೇಳಿದ್ರೆ 1,900 ರೂಪಾಯಿ. ಕಳೆದ ತಿಂಗಳು 1,700 ರೂಪಾಯಿ ಇತ್ತು. ಇದೀಗ ಅದನ್ನ ಹೆಚ್ಚು ಮಾಡಿ 1,900 ರೂಪಾಯಿ ಆಗಿದೆ. ಆದ್ರೆ ಇಲ್ಲಿ ತಗೊಳ್ತಾ ಇರುವಂತದ್ದು ಸರಾಸರಿ 7,150. ಹೇಗೆ ಲೆಕ್ಕ ಅಂತ ಕೇಳಿದ್ರೆ ಸಿಲಿಂಡರ್ಗೆ ನೀವು ಇನ್ನು 2,500 ರೂಪಾಯಿ ಡೆಪಾಸಿಟ್ ಅನ್ನ ಇಡಬೇಕು, ಗ್ಯಾಸ್ಗೆ 4,300 ರೂಪಾಯಿ ಕೊಡಬೇಕು, ರೆಗ್ಯುಲೇಟರ್ಗೆ 350 ರೂಪಾಯಿ ಕೊಡಬೇಕು. ಇದು ಇವತ್ತಿನ ರೇಟು ಅಂತ. ಅಂದ್ರೆ ನಿನ್ನೆ ನಾವು ಕೇಳಿದಂತಹ ಸಂದರ್ಭದಲ್ಲಿ 4,300 ನಿನ್ನೆ ರೇಟು, ಇವತ್ತಿಗೆ ಅದು ಮತ್ತೆ 3-4 ಪಟ್ಟು ಜಾಸ್ತಿ ಆಗಿರುತ್ತೆ. ಶನಿವಾರಕ್ಕೆ ನಾವು ಕಾರ್ಯಕ್ರಮಕ್ಕೆ ಬೇಕು ಅಂತ ಹೇಳಿದಾಗ ಅವತ್ತಿನ ರೇಟು ಮಾತಾಡೋಣ ಬನ್ನಿ ಅಂತ ಹೇಳಿ ಅವರು ಈ ರೀತಿಯ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು 1,900 ರೂಪಾಯಿ ಇರುವಂತಹ ಗ್ಯಾಸ್ ಸಿಲಿಂಡರ್ಗೆ 7,000, ಕೆಲವೊಂದ್ ಕಡೆ 10,000 ಕೊಡುವಂತಹ ಪರಿಸ್ಥಿತಿ ಕೂಡ ಇದೆ. ಒಂದ್ ಕಡೆ ಗವರ್ಮೆಂಟ್ ಹೇಳುತ್ತೆ ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಮಾಡುವವರ ವಿರುದ್ಧ ನಾವು ಕ್ರಮವನ್ನ ತಗೊಳ್ತೀವಿ ಅಂತ. ಕೇವಲ ಒಂದು ಹೆಲ್ಪ್ ಲೈನ್ ನ ಮಾಡಿ ಕೈ ಬಿಟ್ಬಿಟ್ಟಿದ್ದಾರೆ. ಆ ಹೆಲ್ಪ್ ಲೈನ್ ಕೂಡ ವರ್ಕ್ ಆಗೋದಿಲ್ಲ. ಹಾಗಿದ್ರೆ ಇದಕ್ಕೆ ಯಾವ ರೀತಿಯಾಗಿ ಕಡಿವಾಣ ಹಾಕಕ್ಕೆ ಸಾಧ್ಯ ಅಂತ ಇದರ ಒಂದು ನೇತೃತ್ವವನ್ನ ಬೆಂಗಳೂರು ಡಿಸಿ ವಹಿಸಿಕೊಳ್ಬೇಕು. ಆಗಾಗ ಚೆಕ್ ಅನ್ನ ಮಾಡಿ ಅದರ ಮೇಲೆ ಕೇಸ್ ಹಾಕುವಂತದನ್ನ ಮಾಡಬೇಕು. ಆಗ ಇದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ. ಆದ್ರೆ ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು ಇಲ್ಲಿಗೆ ಗೊತ್ತಾಗುತ್ತೆ. ಮತ್ತೊಂದ್ ಕಡೆ ಹೋಟೆಲ್ ಮಾಲೀಕರು ಕೂಡ ಅದೇ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಸಿಲಿಂಡರ್ ಸ್ಟಾಕ್ ಗಳು ಇದೆ, ಇರುವಂತದನ್ನ ಕೊಡೋದಕ್ಕೂ ಕೂಡ ಈ ರೀತಿಯಾಗಿ ಡಬಲ್ ಟ್ರಿಬಲ್ ಹಣವನ್ನ ಕೇಳ್ತಾ ಇದ್ದಾರೆ. ಎಲ್ಲಿಂದ ನಾವು ತರೋದು ಅಂತ ಹೇಳಿ. ಸೊ ಈ ರೀತಿಯ ಒಂದು ಜಾಲ ಕೇವಲ ಬೆಂಗಳೂರಿನಲ್ಲಿ ಒಂದು ಕಡೆ ಅಲ್ಲ, ಸಾವಿರಾರು ಕಡೆ ಹೋದ್ರೂ ಕೂಡ ಈ ರೀತಿಯದ್ದು ಪತ್ತೆ ಆಗ್ತಾ ಇದೆ. ನಾವು ಹೋಗಿರುವಂತದ್ದು ಚಾಮರಾಜಪೇಟೆಯಲ್ಲಿರುವಂತಹ ಒಂದು ಪ್ರೈವೇಟ್ ಗ್ಯಾಸ್ ಏಜೆನ್ಸಿ. ಬೇರೆ ಬೇರೆ ಕಡೆ ಆ ಏರಿಯಾಗೆ ಹೋಗ್ತಾ ಹೋದ್ರೆ ನಾವು ಅಲ್ಲಿ 7,000 ಇರೋದು 9,000, ಕೆಲವೊಂದ್ ಕಡೆ 10,000, ಕೆಲವೊಂದ್ ಕಡೆ 15,000 ಈ ರೀತಿಯ ದುಪ್ಪಟ್ಟು ಹಣಕ್ಕೆ ಸಿಲಿಂಡರ್ ಅನ್ನ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಸೊ ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೊಂಡು ಇಂತಹ ಪ್ರೈವೇಟ್ ಏಜೆನ್ಸಿಗಳು ಹೀಗೆ ಎಗ್ಗಿಲ್ಲದೆ ಸಿಲಿಂಡರ್ ಏನು ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದೆ, ಇದನ್ನ ಎಲ್ಲೋ ಒಂದ್ ಕಡೆ ಗಂಭೀರವಾಗಿ ಪರಿಗಣಿಸಿ ಅವರ ಮೇಲೆ
ಕೇಸನ್ನ ಜಡಿದ್ರೆ ಬೇರೆ ಗ್ಯಾಸ್ ಏಜೆನ್ಸಿಯವರು ಒಂದ್ ಸ್ವಲ್ಪ ಎಚ್ಚೆತ್ಕೊಳ್ತಾರೆ. ಇರುವಂತಹ ಸ್ಟಾಕ್ ಇದ್ರೆ ಕೊಡ್ಲಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಬೇಕು. ಅದರ ಬದಲು ಡಬಲ್ ತ್ರಿಬಲ್ ದ ಅಮೌಂಟ್ ಈ ರೀತಿ ಸಿಲಿಂಡರ್ ಅನ್ನ ಮಾರಾಟ ಮಾಡುವಂತಹವರ ವಿರುದ್ಧ ಒಂದಿಷ್ಟು ಕ್ರಮಗಳನ್ನ ತಗೊಳ್ಬೇಕಾಗುತ್ತೆ. ಅಶ್ವಿನಿ, ನಿಜ ದೀಪ್ತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.